ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಮತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ರವರೊಂದಿಗೆ ಯಲಹಂಕದ ಸಿಂಗನಾಯಕನಹಳ್ಳಿಯ ರೈತ ಸೇವಾ ಸಹಕಾರ ಬ್ಯಾಂಕ್ನಿಂದ ಯಡಿಯೂರಪ್ಪ ನಗರದವರೆಗೆ ಡೆಂಗ್ಯೂ ಜ್ವರ ಮಹಾಮಾರಿ ನಿಯಂತ್ರಣ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮೆರವಣಿಗೆಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮ, ಉಪಾಧ್ಯಕ್ಷರಾದ ಶ್ರೀ ಹೇಮಂತ್ ಕುಮಾರ್, ಶ್ರೀ ಎಸ್.ಜಿ. ಪ್ರಶಾಂತ್ ರೆಡ್ಡಿ ರವರು, ಸದಸ್ಯರಾದ ಶ್ರೀ ನಂಜೇಗೌಡರು, ಶ್ರೀ ಮಂಜುನಾಥ್, ಶ್ರೀ ಬಾಬು, ಶ್ರೀ ಕೆಂಪೇಗೌಡ, ರಾಜಾನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್.ಜಿ. ನರಸಿಂಹಮೂರ್ತಿ ರವರು, ಎಸ್.ಟಿ.ಡಿ. ಮೂರ್ತಿ ಮತ್ತು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಯಲಹಂಕ ಕ್ಷೇತ್ರದ ವೈದ್ಯಾಧಿಕಾರಿಗಳು, ಶಾಲೆಯ ಶಿಕ್ಷಕರುಗಳು, 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಬಿಜೆಪಿ ಮುಖಂಡರು, ಸ್ಥಳೀಯ ನಾಗರಿಕರು, ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಹಳ ಡೇಂಜರಸ್ ಅದು. ನಮ್ಮ ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗಿ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಸಾವನ್ನು ಕೂಡ ಹತ್ತೀವಿ ನಾವು. ಅದಕ್ಕೋಸ್ಕರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಯಾಕಂದ್ರೆ ನೀವೆಲ್ಲ ಸ್ಕೂಲ್ ಬಂದಿರ್ತೀರಿ, ಪ್ಯಾಂಟ್ ಹಾಕಿರ್ತೀರಿ, ಸ್ಕರ್ಟ್ ಹಾಕ್ತೀರಿ, ಆ ಸೊಳ್ಳೆಗಳು ಎಂತವು ಅಂತಂದ್ರೆ ಮಧ್ಯಾಹ್ನದ ಹೊತ್ತೇ ಕಚ್ತವೆ ಬಂದು. ಸೊ ಅದಕ್ಕೆ ಕಚ್ಚೋದಕ್ಕೆ ಬರದ ರೀತಿಯಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಶಾಲೆ ಆವರಣದಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನೆಗೆ ಹೋಗ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು, ನೀವೇ ಚೆಕ್ ಮಾಡಬೇಕು. ಇವೇನಾಗ್ತದೆ, ನಮ್ಮಲ್ಲಿ ಕೆಲವು ಮನೆಗಳಲ್ಲಿ ಸೊಪ್ಪಿರಲ್ಲ, ಡ್ರಮ್ಗಳಲ್ಲಿ ನೀರಿಟ್ಟಿರ್ತೀವಿ, ಬಿಂದಿಗಳಲ್ಲಿ ನೀರಿಟ್ಟಿರ್ತೀವಿ, ಬಕೆಟಲ್ಲಿ ಏನಿಟ್ಟು ಓಪನ್ ಆಗಿ ಇಟ್ಟಿರ್ತೀವಿ. ಸೊಳ್ಳೆಗಳು ಅದ್ರ ಮೇಲೆ ಕುತ್ಕೊಳ್ತವೆ. ಆ ಸೊಳ್ಳೆನೇ ನಮ್ಮನ್ನು ಕಚ್ಚುವಂಥದ್ದು. ಅದಕ್ಕೋಸ್ಕರ ನೀವು ಮನೆಗೆ ಹೋದ ತಕ್ಷಣ ಹೇಳ್ಬೇಕು, ಅಮ್ಮ ಡ್ರಮ್ ಮೇಲೆ ನೀರು ಮುಚ್ಚಬೇಕು, ಕ್ಲೋಸ್ ಮಾಡ್ಬೇಕು, ಇಲ್ಲ ನೀವೇ ಮುಚ್ಚಬೇಕು. ಮಾಡ್ತೀರಾ? 1-2 ತಿಂಗಳು ಆ ಥರ ಮಾಡಬೇಕು. ಮಾಡಿದ್ರೆ ಈ ಸೊಳ್ಳೆಗಳು ಸತ್ತು ಹೋಗ್ತವೆ. 2 ತಿಂಗಳವರೆಗೂ ಸ್ವಲ್ಪ ನಾವು ಹುಷಾರಾಗಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಆಮೇಲೆ ನಮ್ಮ ಪಿಂಕಿಗಳವಲ್ಲ, ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು, ಇವರು ಕೋವಿಡ್ ಕಾಲದಿಂದಲೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದವ್ರು. ಯಾಕಂದ್ರೆ ಅವ್ರ ಮೇಲೆ ನಮ್ಗೆ ಅಭಿಮಾನ, ನಮ್ಗೆ ಎಂತವರು ಅಷ್ಟೇ. ಅವರಂತೂ ನಮ್ಮನ್ನು ಪ್ರಾಣ ಉಳಿಸೋದ್ರಲ್ಲೇ ಅವ್ರ ಕೆಲಸ ಆಗೋಗೈತೆ. ಕೋವಿಡ್, ಡೆಂಗು, ಕಾಲರಾ ಇವೆಲ್ಲವನ್ನು ನೋಡ್ತಕ್ಕಂಥ ಬಹಳ ಕ್ಲಿಷ್ಟಕರವಾದಂಥ ಕೆಲಸ ಮಾಡಿದ್ದಾರೆ. ತಾವು ಕೂಡ ಅಷ್ಟೇ ಅಮ್ಮ, ನೀವು ಊರುಗಳಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರೆಲ್ಲ ಬಂದವರೇ, ಇಲ್ಲಿ ಮೆಂಬರ್ಸ್ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮೊನ್ನೆ ಕೂಡ ನಾನು ಯಲಹಂಕದಲ್ಲಿ ಸಭೆಯನ್ನು ಮಾಡಿ ಎಲ್ಲ ಪಂಚಾಯತಿಗಳಿಗೂ ಸರ್ಕ್ಯುಲರ್ ಕಳಿಸಿದ್ದೀವಿ. ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಂದು ಆ್ಯಡ್ ಮಾಡಿ ಎಲ್ಲರಿಗೂ ಹೇಳಬೇಕು, ಎಲ್ಸದೆಲ್ಲ ಹೇಳಬೇಕು ಅಂತೇಳಿ. ಆದರೂ ಕೂಡ ಎಲ್ಲ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತೀವಿ, ನಾವು ನೆಗ್ಲೆಕ್ಟ್ ಮಾಡ್ತೀವಿ. ದಯವಿಟ್ಟು ಅದು ಮಾಡೋದು ಬೇಡ. ನಾವು ಪ್ರಾಣ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರು ಆತ್ಮೀಯರಾದಂಥ ದಿನೇಶ್ ಗುಂಡೂರಾವ್ ಅವರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಇವತ್ತು ನನ್ನ ಗ್ರಾಮಕ್ಕೆ ಬಂದು ಎಲ್ಲ ಅಧಿಕಾರಿಗಳು, ಆಶಾ ಕಾರ್ಯಕರ್ತರ ಜೊತೆಯಲ್ಲಿ ಇಡೀ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಡೆಂಗುವನ್ನು ತಡೆಯೋ ರೀತಿಯಲ್ಲಿ ಜಾಗೃತಿಯನ್ನು ಮಾಡಿ, ಮತ್ತು ಶಾಲಾ ಮಕ್ಕಳಿಗೆ, ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಚಡ್ಡಿ ಫ್ರಾಕೆಲ್ಲ ಹಾಕೊಂಡ್ಬರ್ತಾ ಇರ್ತಾರೆ. ಇದು ಬೆಳಗ್ಗೆ ಕಚ್ಚೋದ್ರಿಂದ ಸೊಳ್ಳೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನು, ಓಡೋಮಸ್ಸು, ನೀಮ್ ಆಯಿಲ್ಗಳನ್ನೆಲ್ಲ ಕೊಟ್ಟು ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ಸ್ವತಃ ಸಚಿವರೇ ಆ ಮಕ್ಕಳಿಗೆ ಹಚ್ಚಿ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಮತ್ತು ನಾವು ಈ ಜಾಗೃತಿ ಉಂಟು ಮಾಡಬೇಕು. ಇವತ್ತು ಸರ್ಕಾರ ಏನೇ ಕ್ರಮ ತಗೊಂಡು, ವೈದ್ಯಾಧಿಕಾರಿಗಳು ಏನೇ ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ನಮ್ಮ ಒಂದು ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗ್ತದೆ. ಸೊ ನೀರನ್ನು ನಿಲ್ಲದ ರೀತಿಯಲ್ಲಿ, ಮುಚ್ಚಳ ಹಾಕೋ ರೀತಿಯಲ್ಲಿ ಆ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಇವತ್ತು ನನ್ನ ಗ್ರಾಮಕ್ಕೆ ಬಂದಿರತಕ್ಕಂಥ ಸಚಿವರಿಗೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಧನ್ಯವಾದಗಳನ್ನು ಹೇಳಿ, ನಾವು ಕೂಡ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಶಾಲೆಗಳಲ್ಲೂ ಕೂಡ ಅವೇರ್ನೆಸ್ ಮಾಡೋದಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಮತ್ತು ಇನ್ನೂ ಹೆಚ್ಚಾಗಿ ಪ್ರಚಾರವನ್ನು ನಾವು ಖಂಡಿತವಾಗಿ ಕೂಡ ನಾವು ಮಾಡ್ತೀವಿ. ಸರಿ, ಮೇಲ್ಸತಿ ವಿಚಾರ ಸರ್, ಈ ತಿಂಗಳಲ್ಲಿ ಕಮ್ಮಿ ಆಗಬೇಕು ಅಂತ ನಮ್ಮ ಅನಿಸಿಕೆ. ಈ ತಿಂಗಳಲ್ಲಿ ನಾವು ಇದೆಲ್ಲ ಕಾರ್ಯಾಚರಣೆಗಳು ಮತ್ತು ಈ ಥರ ಎಲ್ಲ ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳೆಲ್ಲ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ ನಮ್ಮ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಆದರೆ ನಾವು ಪ್ರಯತ್ನ ಅಂತೂ ತೀವ್ರವಾಗಿ ಇನ್ನೂ ಹೆಚ್ಚು ಮಾಡ್ತಾನೆ. ಪ್ರಕರಣಗಳು ಜಾಸ್ತಿ ಬರ್ತಾವಲ್ಲ, ಎಲ್ಲೆಲ್ಲಿ ಪ್ರಕರಣಗಳು ಪಾಸಿಟಿವ್ ಕೇಸ್ ಬರ್ತದೆ ಅಂಥ ಪ್ರದೇಶಗಳಲ್ಲಿ, ಯಾಕಂದರೆ ಅದು ಹರಡಬಾರ್ದು. ಸೊ ಎಲ್ಲಿ ಪಾಸಿಟಿವ್ ಬರ್ತದೆ ಅದನ್ನು ಹಾಟ್ಸ್ಪಾಟ್ ಅಂತ ನಾವು ಘೋಷಣೆ ಮಾಡಿ, ಒಂದೇ ಜಾಗದಲ್ಲಿ 2 ಬಂದರೆ ಅದನ್ನು ಹಾಟ್ಸ್ಪಾಟ್ ಅಂತ ಅನೌನ್ಸ್ ಮಾಡ್ತೀವಿ. ಅಲ್ಲಿ ಫೀವರ್ ಕ್ಲಿನಿಕ್ಗಳನ್ನು ಓಪನ್ ಮಾಡ್ತೀವಿ. ಮತ್ತು ಯಾವುದೇ ಒಂದು ಪ್ರಕರಣ ಇದ್ದರೂ ಕೂಡ ಅದನ್ನು ಫಾಲೋಅಪ್ ಮಾಡ್ತೀವಿ. ಈಗ ಯಾವುದೋ ಒಂದು ಪಾಸಿಟಿವ್ ಬಂತು, ಅವ್ರು 14 ದಿವಸ ನಾವು ಇಂಡಿವಿಜುವಲಾಗಿ ಅವ್ರನ್ನ ಫಾಲೋಅಪ್ ಮಾಡ್ತೀವಿ, ಅವ್ರಿಗೇನಾಯಿತು, ಹೇಗಾಯಿತು ಅಂತ. ಮತ್ತು ಸುತ್ತಮುತ್ತ ಎಲ್ರಿಗೂ ಅವೇರ್ನೆಸ್ಸನ್ನು ನಾವು ಅಲ್ಲಿ ಮಾಡೋದಕ್ಕೆ ಮಾದೇಪುರ ಜಾಸ್ತಿ ಈಗ ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಇದೆ.
ಈಗ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗ್ತದೆ, ಕೆಲವು ಜಿಲ್ಲೆಗಳಲ್ಲಿ ಈಗ ಕಮ್ಮಿ ಆಗ್ತವೆ. ಸೊ ಅದನ್ನು ನಾವು ನೋಡಿಕೊಂಡು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹೆಚ್ಚಿನ ಒಂದು ತೀವ್ರತೆಯಿಂದ ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.